ಈಗ ಟ್ರೆಂಡಿಂಗಲ್ಲಿರುವ ಗಿಬ್ಲಿ ಆರ್ಟ್ ಹೇಗೆ ಮಾಡೋದಂತ ನಾನು ಹೇಳಿಕೊಡ್ತಾ ಇದ್ದೇನೆ ಈ ವಿಡಿಯೋದಲ್ಲಿ. ನೋಡಿ, ಚಾಟ್ ಜಿಪಿಟಿ ಯೂಸ್ ಮಾಡಿ ಇಷ್ಟು ಪರ್ಫೆಕ್ಟಾಗಿ ಮಾಡ್ಬೋದು ನೀವು ಗಿಬ್ಲಿ ಆರ್ಟ್. ಇದರಲ್ಲಿ ನೀವು ಫ್ರೀಯಾಗಿ ಪರ್ಫೆಕ್ಟಾಗಿ ಗಿಬ್ಲಿ ಆರ್ಟ್ ಮಾಡ್ಬೋದು. ನೋಡಿ, ಫಸ್ಟಿಗೆ ಚಾಟ್ ಜಿಪಿಟಿ ಓಪನ್ ಮಾಡಿ. ನಾನು ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಮತ್ತು ನಿಮ್ಗೆ ಯಾವ್ದು ಇಮೇಜ್ ಬೇಕು ಅದನ್ನು ಬ್ರೌಸ್ ಮಾಡಿ ಸೆಲೆಕ್ಟ್ ಮಾಡಿ. ನಾನಿಲ್ಲಿ ಈ ಇಮೇಜನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಮತ್ತು ಈ ಪ್ರಾಂಪ್ಟ್ ಹಾಕಿ, ಟರ್ನ್ ದಿಸ್ ಇಮೇಜ್ ಇಂಟು ಗಿಬ್ಲಿ ಆರ್ಟ್. ಇದನ್ನು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಸಹ ಇಲ್ಲ ಪಿನ್ಡ್ ಕಮೆಂಟಲ್ಲಿ ಸಹ ಬರೆದಿರ್ತೇನೆ. ಈ ಪ್ರಾಂಪ್ಟ್ ಹಾಕಿ ಅಲ್ಲಿ ಆರೋ ಮಾರ್ಕ್ ಕ್ಲಿಕ್ ಮಾಡಿ. ಮತ್ತು ಪ್ರೊಸೆಸ್ ಸ್ಟಾರ್ಟ್ ಆಗ್ತದೆ. ನೋಡಿ, ಗೆಟ್ಟಿಂಗ್ ಸ್ಟಾರ್ಟೆಡ್ ಅಂತ ಬಂತು. ಮತ್ತು ವೆಯ್ಟ್ ಮಾಡಿ ಒಂದು 2-3 ನಿಮಿಷ. ನಾನು ವಿಡಿಯೋವನ್ನು ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಇದ್ದೇನೆ. ಇಂಥ ಟ್ರೆಂಡಿಂಗಲ್ಲಿರುವ ವೀಡಿಯೋಸ್ಗಳನ್ನು ನೋಡಲಿಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ಸ್ ಒತ್ತಿ. ನೋಡಿ, ಗಿಬ್ಲಿ ಆರ್ಟ್ ಜನರೇಟ್ ಆಗಿದೆ. ಆ್ಯಸ್ ಇಟ್ ಈಸ್ ನಾನು ಕೊಟ್ಟ ಪಿಕ್ಕಾಗಿಯೇ ಬಂದಿದೆ. ಪೋಸು ಮತ್ತು ಬ್ಯಾಕ್ಗ್ರೌಂಡ್ ಎಲ್ಲ ಬಂದಿದೆ. ನನ್ನ ಟಿ ಶರ್ಟ್ ಕೂಡ ನೋಡಿ. ಮತ್ತು ಚಾಟ್ ಜಿಪಿಟಿಯಲ್ಲಿ ಲಿಮಿಟ್ ಉಂಟು, ದಿನಕ್ಕೆ ಇಷ್ಟು ಅಂತ ಜನರೇಟ್ ಮಾಡಲಿಕ್ಕೆ. ನಿಮಗೆ ತುಂಬ ಪಿಕ್ ಮಾಡಲಿಕ್ಕಿದ್ರೆ ಬೇರೆ ಬೇರೆ ಜಿಮೇಲ್ ಅಕೌಂಟಲ್ಲಿ ಲಾಗಿನ್ ಮಾಡಿ ಮಾಡ್ಬೋದು. ನಾನು ಜನರೇಟ್ ಮಾಡಿದ ಪಿಕ್ ಎಲ್ಲ ನೋಡಿ, ಒಂದು ಕ್ಲೀನಾಗಿ ಪರ್ಫೆಕ್ಟಾಗಿ ಬಂದಿದೆ. ಈ ವಿಡಿಯೋ ನಿಮಗೆ ಹೆಲ್ಪ್ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ ನಿಮಗೆ ವರ್ಕ್ ಆಯ್ತಾ ಇಲ್ಲ ಅಂತ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ.